15 ಲಕ್ಷಕ್ಕೆ ನಿಮಗೆ ಡೀಸೆಲ್ ವೇರಿಯಂಟ್ 4x4 ಅದು ನಿಮಗೆ ಮ್ಯಾನ್ಯುವಲ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ತಾರ್ ಬೇಕಂದ್ರೆ ಬನ್ನಿ. 14,80,000ಕ್ಕೆ 2018 ಮಾಡಲ್ ಗಾಡಿ ಸಿಕ್ತಿರೋದು. ಸಿಂಗಲ್ ಒನ್ ಆಗಿರೋದು ಜಸ್ಟ್ 18,000 ಕಿಲೋಮೀಟರ್ ಸರ್. 18,000 ಅಷ್ಟೇ ಸರ್ ಆಗಿರೋದು. ರೆಕಾರ್ಡೆಡ್ ಸರ್. ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. 9,30,000ಗೆ ಬರೀ 5,000 ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. 17 ಮಾಡಲ್ 16 ಮಾಡಲ್ ಅಷ್ಟೇ ಹೇಳ್ತಾರೆ ಸರ್. ನಾವು 18 ಮಾಡಲ್ ಕೊಡೋಣ ಅವಾಗ. 5 ಲಕ್ಷಕ್ಕೆ ಜಿನಿನ್ ಕಂಡೀಷನ್ ಸರ್. ಇದು ಬರೀ 14,000 ಹೊಡಿದೆ ಸರ್. 14,500 ಓಡಿರೋ ಗಾಡಿ. ಸಿಂಗಲ್ ಓನರ್ ಫ್ಯಾಮಿಲಿಗೋಸ್ಕರ. 9,30,000 ಹೇಳಿದ್ರೆ ಸರ್. 9,30,000 ಇಲ್ಲ ಓಕೆ ಮಾಡ್ಕೊಡೋಣ. 21,500 ಹೇಳ್ತಾರೆ. ನಮ್ಮ ಹತ್ರ ಬನ್ನಿ ಸರ್. ಜಯನ್ ಆಟೋ ಲಿಂಕ್ಸ್ಗೆ 19,90,000ಗೆ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದು ಹೊಸ ಶೋರೂಮ್ ಬಂದಿದ್ದೀನಿ, ಜಯಾನ್ ಆಟೋ ಲಿಂಕ್ಸ್ ಅಂತ ಹೇಳ್ಬೋದು. ಅಂಡ್ ಚಂದ್ರಾಲಯ ಹೋಟೆಲ್ ಬರುತ್ತೆ. ಇವರು ಹೊಡೆದ್ರೆ ಆನೆಗಳನ್ನ ಹೊಡಿತಾರೆ ಅಂತ ಹೇಳಿದ್ರು. ತುಂಬಾ ಗಾಡಿಗಳು, ದೊಡ್ಡ ವೆಹಿಕಲ್ ಯಾರು ಹುಡುಕ್ತಿರೋಗೆ ಥಾರ್ ಇದೆ, ಫಾರ್ಚುನರ್ ಇದೆ, ಇನೋವಾ ಇದೆ. ಅಂಡ್ ಹಾಗೆ ಚಿಕ್ಕ ಗಾಡಿಗಳು ಇದೆ, ವರಿ ಮಾಡಕ್ ಹೋಗಬೇಡಿ. ಸೆಲಿರಿಯೋ ಇಂದ ಹಿಡ್ಕೊಂಡು ಬ್ರೆಜಾ ಇಂದ ಹಿಡ್ಕೊಂಡು ಕಿಯಾ ಸೋನೆಟು, ಹಾಗೆಲ್ಲ ಗ್ರ್ಯಾಂಡ್ ಐಟೆನು ಅಂಡ್ ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಸ್ವಿಫ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂಡ್ ಸಿಂಗಲ್ ಓನರು ಕಮ್ಮಿ ಹೊಡಿರೋ ಗಾಡಿಗಳೇ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ತಾರೆ. ಕೇಳಬೇಡ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಆಲ್ಮೋಸ್ಟ್ ಎಲ್ಲಾ ಆನೆಗಳನ್ನೇ ತಂದಿದ್ದೀರಾ? ಹೌದು ಸರ್. ಅಂಡ್ ಎಲ್ಲ ಟಾಪ್ ಅಂಡ್ ಗಾಡಿಗಳೇ ಸರ್. ಹೌದು ಸರ್. ಅಡ್ರೆಸ್ ಹೇಳ್ಬೇಡಿ ಸರ್. ಎಲ್ಲಿ ಬರುತ್ತೆ ಸರ್? ಇದು ದೀಪಾಂಜನಗರ್ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ ಸರ್, ಆ ರೋಡ್ ಹಿಂದೆ ಬಂದ್ರೆ ನಿಮ್ಗೆ BCC ರೋಡ್ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲೇ ಸರ್ ನಮ್ಮ ಲೊಕೇಶನ್. ಓಕೆ. ಅಂಡ್ ಲೊಕೇಶನ್ ನಿಮ್ಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಲೊಕೇಶನ್ ಕಳಿಸ್ತಾರೆ ಅಂತ ಹೇಳ್ಬೋದು. ಅಂಡ್ ಕೊಟ್ಟೆ ಕೆಟಲಾಗ್ ಇದೆ ಅಲ್ಲ ಸರ್? ಖಂಡಿತ ಸರ್ ಇದೆ. ಅಂಡ್ ಗೂಗಲ್ ಮ್ಯಾಪ್ ಇದೆ ಸರ್. ಜಯನ್ ಆಟೋ ಲಿಂಕ್ಸ್ ಇಂದ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಇದೆ, ಎಲ್ಲಾನು ಇದೆ. ಅಂಡ್ ವೆಹಿಕಲ್ ಕಮ್ಮಿ ಇದ್ರು ಕೂಡ ಡಿಮಾಂಡೆಡ್ ವೆಹಿಕಲ್ ಐತೆ. ಖಂಡಿತ ಸರ್. ಖಂಡಿತ. ಅಂಡ್ ದೊಡ್ಡ ಗಾಡಿ ನೋಡೋರಿಗೆ ಡೈರೆಕ್ಟ್ ಆಗಿ ಇಲ್ಲಿ ಬಂದು ವಿಸಿಟ್ ಆಗಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಂಡು ಖಂಡಿತ ಮಾಡ್ಕೊಡ್ತೀನಿ ಸರ್. ಅಂಡ್ ಡೌನ್ ಪೇಮೆಂಟ್ ಎಷ್ಟು ತಗೊಂಡ್ಬಂದ್ರೆ ಸಾಕು ಸರ್? ಸರ್ ಕೆಲವು ಗಾಡಿಗೆ ಡಿಪೆಂಡ್ ಅಪಾಯಿಂಟ್ಸ್ ಆಗುತ್ತೆ ಡೌನ್ ಪೇಮೆಂಟ್. ಅದು ಪ್ರೊಫೈಲ್ ಒಳ್ಳೇದಿದ್ರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಮಿನಿಮಮ್ ಆದ್ರೆ ಒಂದು 80% 90% ಮಾಡ್ಕೊಡ್ತೀನಿ ಸರ್. ಹೌದಾ? ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್ ಈಗ? ಸರ್ ಇಲ್ಲಿ ಬಂದ್ರೆ ಗಾಡಿ ಕಡಿಮೆನೇ ಇರೋದು, ಅಂದ್ರೆ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ ಸರ್. ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಎಲ್ಲ ನಿಮ್ಗೆ ಕಡಿಮೆ ಓಡಿರೋದು ವೆಹಿಕಲ್ ಸಿಗುತ್ತೆ ಸರ್. ಖಂಡಿತ. ಅಂಡ್ ಸರ್ ಬಂದ್ರೆ ನೆಗೋಷಿಯೇಟ್ ಆಗುತ್ತಲ್ಲ? ಖಂಡಿತ ಮಾಡ್ಕೊಡೋಣ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್. ಬನ್ನಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋದೆಲ್ಲ ಟಾಪ್ ಅಂಡ್ ಗಾಡಿಗಳೇ ಅಂತ ಹೇಳ್ಬೋದು. ಡಿಮಾಂಡೆಡ್ ವೆಹಿಕಲ್ ಥಾರ್ ಬೇಕಾ, ಫಾರ್ಚುನರ್ ಬೇಕಾ, ಇನೋವಾ ಕ್ರಿಸ್ಟಾ ಬೇಕಾ, ಅದಾದ ನಂತರ ನಿಮ್ಗೆ ಕಿಯಾದಲ್ ಬ್ರ್ಯಾಂಡ್ ಬೇಕಾ, ಇರೋದೆಲ್ಲ ಟಾಪ್ ಅಂಡ್ ವೆಹಿಕಲ್ ಸರ್ ನಿಮ್ಮ ಹತ್ರ. ಹೌದು ಸರ್. ಅಂಡ್ ಫಸ್ಟ್ ಗಾಡಿ ಸರ್ ತಾರು, ಇದು ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಹೇಳಿ ಸರ್ ಡೀಟೇಲ್. ಸರ್ ಇದು 2023 ಮಾಡಲ್ LXD 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ನೋಡಬಹುದು ಸರ್. ಸಖತ್ತಾಗಿದೆ. ಏನು ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ. ಹಾಗೆ ನಿಮಗೆ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಡ್ರಿವನ್ ಆಗಿರೋದು ಸರ್. ಸರ್ ಬರೀ 44,000 ಹೊಡಿದೆ. 44,000 AC ಪವರ್ ಸ್ಟೀರಿಂಗ್ ಎಲ್ಲ ಸಿಗುತ್ತೆ ಸರ್. A to Z ಫೀಚರ್ಸ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ನೋಡಬಹುದು ಇಂಟೀರಿಯರ್. ಸರ್ ಆಫ್ಟರ್ ಮಾರ್ಕೆಟ್ ಏನಾದ್ರು ಖರ್ಚು ಮಾಡಿದಾರಾ ಸರ್? ಇಲ್ಲ ಸರ್, ಇದು ಸ್ಟಾಕ್ ಕಂಡೀಷನ್ ನಲ್ಲಿ ಇರುತ್ತೆ. ಸ್ಟಾಕ್ ಕಂಡೀಷನ್ 44,000. ತುಂಬಾ ಅಫಿಷಿಯಲ್ ಯೂಸರ್ ಸ್ಟಾಕ್ ನಲ್ಲಿ ಇಟ್ಕೊಂಡಿದ್ದಾರೆ. ಏನು ಆಫ್ಟರ್ ಮಾರ್ಕೆಟ್ ಏನು ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಅಲ್ಲಿ ಮೈಲೇಜ್, ಮ್ಯಾನ್ಯುವಲ್ ಅಲ್ಲೂ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ಅಂಡ್ ಪ್ರೈಸಿಂಗ್ ಸರ್ ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾರೆ. 15,25,000ಗೆ ವಿತ್ ಶೋರೂಮ್ ನಲ್ಲಿ ಸರ್ವಿಸ್ ಮಾಡಿ ಕೊಡ್ತೀನಿ ಸರ್. 15,25,000 ಇನ್ಶೂರೆನ್ಸ್. 15,25,000. ಹೌದು ಸರ್. ನೆಗೋಷಿಯಬಲ್. ಖಂಡಿತ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ರೌಂಡ್ ಫಿಗರ್ ಮಾಡ್ಕೊಡ್ತೇನೆ ಸರ್. 15 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ 4x4 ಅದು ನಿಮ್ಗೆ ಮ್ಯಾನ್ಯುವಲ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ತಾರ್ ಬೇಕಂದ್ರೆ ಬನ್ನಿ. ಅಂಡ್ ಲೋನ್ ಕೂಡ ಅವೈಲೇಬಲ್ ಅಂತ ಹೇಳ್ಬೋದು. ಖಂಡಿತ ಸರ್. 90% ಲೋನ್ ಆಪ್ಷನ್ ಅವೈಲೇಬಲ್ ಇದೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಫಾರ್ಚುನರ್ 2023 ಮಾಡಲು. ಓಕೆ. ಸಿಂಗಲ್ ಓನರ್. ಡ್ರೈವರ್ ಆಗಿರೋದು ಜಸ್ಟ್ 18,000 ಕಿಲೋಮೀಟರ್ ಸರ್. 18,000 ಅಷ್ಟೇ ಸರ್ ಆಗಿರೋದು. ರೆಕಾರ್ಡೆಡ್ ಸರ್. ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಅಂಡ್ ನೋಡಬಹುದು ನಿಮ್ಗೆ. ಅಂಡ್ ಟೈರ್ ಕಂಡೀಷನ್ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಬರೀ 18,000 ಓಡಿರೋ ಫಾರ್ಚುನರ್ ಬೇಕಂತಂದ್ರೆ ಒಂದ್ಸರ್ತಿ ಬನ್ನಿ ವಿಸಿಟ್ ಆಗಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದು. A to Z ಫೀಚರ್ಸ್ ಬರುತ್ತೆ. ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬರೀ 18,225 ಕಿಲೋಮೀಟರ್ ಓಡಿರೋ ಗಾಡಿ ಫಾರ್ಚುನರ್ ಸರ್. ಪ್ರೈಸಿಂಗ್ ಸರ್? ಸರ್ ಮಾರ್ಕೆಟ್ ನಲ್ಲಿ 36 ಲಕ್ಷ 37 ಲಕ್ಷ ಇದೆ. ನಮ್ಮ ಹತ್ರ ಜಯನ್ ಆಟೋ ಲಿಂಕ್ಸ್ ಗೆ ಬನ್ನಿ ಸರ್. 35,000 ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್, 30 lakhs ಅಬೌವ್ ಇನ್ಶೂರೆನ್ಸ್ ವಿತ್ 6 months ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೇವೆ ಸರ್. ಖಂಡಿತ ಸರ್. ಅಂಡ್ ಇದ್ರ ಮೇಲೆ ಖಂಡಿತ ಲೋನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಖಂಡಿತ 80 to 90% ಲೋನ್ ಆಗುತ್ತೆ ಸರ್. 35,000 ಲೋನ್ ಮಾಡ್ಕೊಡ್ತೀವಿ. ರೌಂಡ್ ಫಿಗರ್ ಏನಾದ್ರು ಮಾಡ್ತೀರಾ ಸರ್? ಸರ್ ಖಂಡಿತ ನಿಮ್ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ. 34 ಲಕ್ಷಕ್ಕೆ ಖಂಡಿತ ಸರ್. ಓಕೆ ಸರ್. ಇದು ಇನೋವಾ ಹೈ ಕ್ರಾಸ್. ತುಂಬಾ ಮೈಲೇಜ್ ಗಾಡಿ ಸರ್. ಎಲ್ಲರಿಗೂ ಗೊತ್ತಿದೆ ಜನನ್ಗೆ. ಕ್ರಿಸ್ಟಾಕ್ಕಿಂತ ಒಳ್ಳೆ ಮೈಲೇಜ್ ಗಾಡಿ ಇದು. ಅಂಡ್ ಇದು ಫುಲ್ಲಿ ಟಾಪ್ ಅಂಡ್ ಸನ್ರೂಫ್ ಎಲ್ಲ ಬರುತ್ತೆ ನೋಡಬಹುದು ನಿಮ್ಗೆ. ಅಂಡ್ A to Z ಫೀಚರ್ಸ್ ಬರೋ ಗಾಡಿ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು. ಸರ್ ಇದು ಬರೀ 14,500 ಹೊಡಿದೆ ಸರ್. 14,500 ಓಡಿರೋ ಗಾಡಿ. ಸಿಂಗಲ್ ಓನರ್. 2023
23 ಮಾಡಲ್ ಸರ್. 23 ಮಾಡಲ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ತೋರಿಸ್ತೀನಿ, ಫೀಚರ್ಸ್ ಹೇಳೋಕ್ಕಿಂತ ಫೀಚರ್ಸ್ ಹೇಳ್ತೀನಿ ನಿಮಗೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, A to Z ಫೀಚರ್ಸ್ ಎಲ್ಲ ಕಂಪನಿಯಿಂದ ಬಂದಿರೋದಲ್ಲ. ಪ್ಯಾರಾಮೆಟಿಕ್, ಸನ್ರೂಫ್, ಎಡಾರ್ಸ್ ಎಲ್ಲ ಬರುತ್ತೆ ಸರ್. ಅಂಡ್ ಎಲ್ಲ ಕಂಪನಿಯಿಂದಾನೇ ಬಂದಿರೋದು. ಹೌದು ಸರ್. ಕಂಪ್ನಿ 14,733 ಕಿಲೋಮೀಟರ್ ಓಡಿರೋ ಗಾಡಿಗೆ ಕೋಟಿಂಗ್ ಸರ್ ಇದು. ಸರ್ ಇದು 30 lakhs ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 20,50,000ಗೆ 29,50,000ಗೆ ಮುಗಿಸ್ಕೊಡ್ತೇನೆ ಸರ್. 20 ಲಕ್ಷ ಅಂದ್ರೆ ನಾಳೆನೇ ಬಂದು ತಗೊಂಡೋಗ್ತಾರೆ. ಇಲ್ಲ ಸರ್, 29,50,000 ಅಂದ್ರೆ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ 30 ಲಕ್ಷ ಐಡಿ ವ್ಯಾಲ್ಯೂ ಬರುತ್ತೆ. ಓಕೆ, 29,50,000ಕ್ಕೆ ಗಾಡಿ ಸಿಕ್ತಿರೋದು. ಅಂಡ್ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತಲ್ಲ ಸರ್. ಹೌದು, ಖಂಡಿತ. ಪ್ಯಾರನೋರ್ ಸನ್ರೂಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ 80%. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಇನೋವಾ ಕ್ರಿಸ್ಟಾ ವಿ ವರ್ಷನ್ Z ಗೆ ಕನ್ವರ್ಟ್ ಮಾಡಿದ್ದಾರೆ. ಕಸ್ಟಮೈಸ್ ಆಗಿದೆ ವೆಹಿಕಲ್, ಬಹಳ ನೀಟ್ ಆಗಿದೆ ಸರ್, ಬಹಳ ಚೆನ್ನಾಗಿದೆ ಕಂಡೀಷನ್. ಇದ್ರದ್ದು ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್ 20 ಮಾಡಲ್ ಸಿಂಗಲ್ ಓನರ್ ಸರ್, ವಿ ವರ್ಷನ್. ಓಕೆ, ಸ್ಟೆನ್ಲೇದು ಕಸ್ಟಮೈಸ್ ಆಗಿದೆ ಸರ್. ಸರ್ ಇದು ಸರ್ ಇದು 94,000 ಓಡಿದೆ. ರೆಕಾರ್ಡೆಡ್ ಸರ್, ಎಲ್ಲ ಗಾಡಿ ರೆಕಾರ್ಡೆಡ್. ಮಾತ್ರ ಯಾವುದೇ ಗಾಡಿ ತಗೊಂಡ್ರೆ ಯಾವ ಗಾಡಿ ತಗೊಂಡ್ರು ರೆಕಾರ್ಡೆಡ್ ಹಿಸ್ಟ್ರಿ ಅವೈಲೇಬಲ್ ಸಿಗುತ್ತೆ ಸರ್. ಓಕೆ, ಸ್ಟ್ಯಾನ್ಲಿಯಿಂದ ಕಸ್ಟಮೈಸ್ ಆಗಿದೆ ಸರ್ ವೆಹಿಕಲ್. ನೋಡ್ಬೋದು ಇಂಟೀರಿಯರ್ ಯಾವ ತರ ಬರುತ್ತಂತ. ಅಂಡ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಸ್ಟ್ಯಾನ್ಲಿಂದ ಕಸ್ಟಮೈಸ್ ಆಗಿದೆ ಅಂತ ಹೇಳ್ತಾರೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದು. ಅಲ್ಲಿ ಬ್ಯಾಜ್ ಇದೆ ತೋರಿಸಿ. ನೋಡಬಹುದು ನಿಮಗೆ ಕಸ್ಟಮೈಸ್ಡ್ ಸ್ಟ್ಯಾನ್ಲಿಯಿಂದ ಆಗಿರೋದು. ಅಂಡ್ ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು 2.4 ವಿ ವರ್ಷನ್ ಇಂದ Z ವರ್ಷನ್ ಗೆ ಕನ್ವರ್ಷನ್ ಆಗಿದೆ. ಪ್ಲಸ್ ಸರ್ ಪ್ರೈಸಿಂಗ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ನಿಮ್ಗೆ 21,21,500 ಹೇಳ್ತಾರೆ. ನಮ್ಮ ಹತ್ರ ಬನ್ನಿ ಸರ್, ಝಯಾನ್ ಆಟೋ ಲಿಂಕ್ಸ್ಗೆ 19,90,000ಗೆ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. 19,90,000 ಕಾಂಪ್ರಮೈಸ್ ಇನ್ಶೂರೆನ್ಸ್. ಹೌದು ಸರ್. ಅಡಿಷನಲ್ ಏನಾದ್ರು ಖರ್ಚು ಇದೆಯಾ ಸರ್? ಅಂದ್ರೆ ಡಾಕ್ಯುಮೆಂಟ್ ಏನಾದ್ರು ಚಾರ್ಜಸ್? ಇಲ್ಲ ಸರ್, ಏನು ನಮ್ಮ ಹತ್ರ ಡಾಕ್ಯುಮೆಂಟ್ ಚಾರ್ಜಸ್ ಇರಲ್ಲ, GST ಇರಲ್ಲ, ಕಮಿಷನ್ ಏನಿರಲ್ಲ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಮತ್ತೊಂದು. ಸರ್ ಇದು ಹೊಡೆದ್ರೆ ಆನೆನೇ ಹೊಡಿಬೇಕಂತಾರ ಸರ್, ಎಲ್ಲ ಆನೆಗಳನ್ನ ತಂದಿದ್ದೀರಾ? ಸರ್ ಇದು ಇನೋವಾ GX ವಿಗೆ ಕನ್ವರ್ಟ್ ಆಗಿದೆ. ಆಕ್ಚುಲಿ ಇದು ಮೈಗ್ರೇಟ್ ಗಾಡಿ ಸರ್. ಓಕೆ, ಬ್ಲಾಕ್ ಕಂಪ್ನಿ ವೆಹಿಕಲ್ ಟು ವೈಟ್ ಬೋರ್ಡ್ ಆಗಿದೆ. ಅದರಿಂದ ನಿಮ್ಗೆ ಬಹಳ ಕಡಿಮೆ ರೇಟ್ಗೆ ಸಿಗುತ್ತೆ ಸರ್. 18 ಮಾಡಲ್ ಡಿಸೆಂಬರ್ ಮಾಡಲ್ ನಿಮ್ಗೆ ನೋಡಬಹುದು. ಇಂಟೀರಿಯರ್ ಫೀಚರ್ಸ್ ಎಲ್ಲ ನೋಡ್ಕೊಳ್ಳಿ. 1,35,000 ಓಡಿದೆಯಲ್ಲ ಸರ್? ಹೌದು ಸರ್, ರೆಕಾರ್ಡೆಡ್ ಸರ್. ಓಕೆ, ಎಲ್ಲಾ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಪ್ರೈಸಿಂಗ್ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 14,80,000ಗೆ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ಮಾಡಿಕೊಡ್ತೀನಿ. 14,80,000ಕ್ಕೆ 2018 ಮಾಡಲ್ ಗಾಡಿ ಸಿಕ್ತಿರೋದು ನಿಮ್ಗೆ. ಬನ್ನಿ ಒಂದ್ಸರ್ತಿ ನೋಡಿ, ಇದ್ರ ಮೇಲೆ ನೆಗೋಷಿಯೇಟ್ ಸರ್. ಖಂಡಿತ ಮಾಡ್ಕೊಡೋಣ ಸರ್. ಈ ಕಡೆ ಸೆಗ್ಮೆಂಟ್ ನೋಡೋದಾದ್ರೆ ಚಿಕ್ಕ ವೆಹಿಕಲ್ ಅಂಡ್ ಇದು ಎಲ್ಲ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಹೇಳಿ ಸರ್, ಇದು ಕಿಯಾ ಸೊನೆಟೊ 1.2 STK ಪ್ಲಸ್. ಓಕೆ ಸರ್, ಗಾಡಿ ನೋಡಬಹುದು, ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಇದು ಓಡಿರೋದು ಜಸ್ಟ್ 5,000 ಕಿಲೋಮೀಟರ್ ಸರ್. ಬರೀ 5,000? ಜಸ್ಟ್ 5,000 ಕಿಲೋಮೀಟರ್ ಓಡಿರೋದು. 24 ಮಾಡಲ್ ಸಿಂಗಲ್ ಓನರ್ ಸರ್. 24 ಬರೀ ಫುಲ್ಲಿ ಲೋಡೆಡ್ ಇದೆ. ಸನ್ರೂಫ್ ಕೂಡ ಇದೆ. ಹೌದು, ಪವರ್ ಸ್ಟೀರಿಂಗ್ ಬಟನ್ಸ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ತೋರಿಸಿ ಸರ್. ಓಕೆ, ನೋಡಬಹುದು ಇಂಟೀರಿಯರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸನ್ರೂಫ್ ಕೂಡ ಬರುತ್ತೆ. ಬರೀ 5,000 ಓಡಿರೋ ವೆಹಿಕಲ್ ಅಂಡ್ ಶೋರೂಮ್ ಇಂದ ತಗೊಂಡಂಗೆ ಆಗತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 23-22 ಮಾಡಲೇ ಸರ್ 10 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಸರ್ ಬನ್ನಿ ಬರೀ 9.5 ಲಕ್ಷ ಕೊಡ್ತೇನೆ ಸರ್. 9,50,000 ಸರ್. ಡೆಡ್ಲಿ ಪ್ರೈಸ್, ಡೆಡ್ ಲೈನ್ ಪ್ರೈಸ್ ಸರ್ ಒಂದು 20,000 ಕಡಿಮೆ ಮಾಡೋಣ ಸರ್. 9,30,000 ಮುಗಿಸ್ಕೊಡೋಣ ಸರ್. 9,30,000ಗೆ ಬರೀ 5,000 ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. ಸರ್ ಇದು ಫುಲ್ಲಿ ಟಾಪ್ ಎಂಡ್ ಹೇಳ್ಬೋದು. ಆಮೇಲೆ ಅದರಲ್ಲಿ ಇದಕ್ಕಿಂತ ತುಂಬಾ ಡಿಮ್ಯಾಂಡೆಸ್ ವೆಹಿಕಲ್ ಸರ್. ಇದು 1.0 ಲೀಟರ್ ಪೆಟ್ರೋಲ್ ಟರ್ಬೋ ವೇರಿಯಂಟ್ ಸರ್. ಇದು ಓಕೆ, ತುಂಬಾ ಮೈಲೇಜ್ ಬರುತ್ತೆ. ಅಬೌಟ್ 20 ಮೈಲೇಜ್ ಬರುತ್ತೆ. ಇದು ಅಂಡ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಸರ್. ಇದರಲ್ಲಿ ಹೇಳೋದು ಬೇಕಾಗಿಲ್ಲ ಸರ್, ಆಟೋಮೆಟಿಕ್ ಅದು ಇದು ಅಂತ ಹೇಳೋದೇ ಬೇಕಾಗಿಲ್ಲ. ಹೌದು, ಅಂಡ್ ಫೀಚರ್ಸ್ ಹೇಳೋದಾದ್ರೆ ತುಂಬಾ ಫೀಚರ್ಸ್ ಬರುತ್ತೆ. ಒಂದ್ಸರ್ತಿ ನೋಡಿ ಸರ್. ಇದು ಬಂದ್ಬಿಟ್ಟು ಮಾಡಲ್ ಸರ್, ಇದು 21 ಮಾಡಲ್ ಸಿಂಗಲ್ ಓನರ್. 21,000 ಓಡಿದೆ ಸರ್. 21,000 ಓಡಿರೋ ಗಾಡಿ. ನಿಮ್ಗೆ ಟೈರ್ ಕೂಡ ತೋರಿಸ್ತೀನಿ. ಇಂಟೀರಿಯರ್ ನಿಮ್ಗೆ ತೋರಿಸೋದಾದ್ರೆ ಎಲ್ಲ ಫೀಚರ್ಸ್ ಬರುತ್ತೆ. ನೋಡ್ಕೊ, ಇದು IMT. ಇದು ಓಕೆ, IMT ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ. ಬರೀ 21,000 ಓಡಿರೋ ವೆಹಿಕಲ್ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸಿಂಗ್ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದಕ್ಕಿಂತ ಡಿಮ್ಯಾಂಡೆಡ್ ವೆಹಿಕಲ್ ಇದಿದೆ. ಸೊ ಇದಕ್ಕೂ ಅದೇ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ನಿಮ್ಗೆ 11 ಲಕ್ಷ 11.5 ಲಕ್ಷ ಆ ತರ ಹೇಳ್ತಾರೆ ಸರ್. ಸೇಮ್ ಪ್ರೈಸ್ ನಲ್ಲಿ 9.5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ. 9,50,000 ಬಂದ್ರೆ ಫೈನಲ್ ಟು ಫೈನಲ್ ಸರ್. ಇದರಲ್ಲಿ ನೆಗೋಷಿಯಬಲ್ ಆಗಲ್ವಾ? ಆಲ್ರೆಡಿ ನಿಮ್ಗೋಸ್ಕರ, ನಿಮ್ಮ ಫ್ಯಾನ್ಗೋಸ್ಕರ 9,30,000 ಹೇಳಿದ್ರೆ ಸರ್. 9,30,000 ಇಲ್ಲ, ಓಕೆ ಮಾಡ್ಕೊಡೋಣ. 9,30,000ಕ್ಕೆ ಫುಲ್ಲಿ ಡಿಮಾಂಡೆಡ್. ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಗ್ರ್ಯಾಂಡ್ ಸರ್, ಇದು ಗ್ರ್ಯಾಂಡ್ ಐಟನ್ 2018 ಮಾಡಲ್ ಅಡ್ವೊಕೇಟ್ ಯೂಸರ್ ವೆಹಿಕಲ್ ಸರ್. ಆಸ್ಟಾ ಇದು 1.2 ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್. ಓಕೆ, ವಿತ್ ಮ್ಯಾಗ್ ವೀಲ್ ಬರುತ್ತೆ. ಆಸ್ತಾ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಗ್ರ್ಯಾಂಡ್ ಐಟನ್ ಅಲ್ಲಿ ಬೇಕು ಅಂದ್ರೆ
ಬನ್ನಿ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ರೇರ್ ಸೈಡು ನಿಮಗೆ ತೋರಿಸಿದ್ದೀನಿ. ಅಂಡ್ ಫ್ಯಾಬ್ರಿಕ್ ಬರುತ್ತೆ, ಮ್ಯಾಗ್ ವೀಲ್ಸ್ ಎಲ್ಲ ಆಡ್ ಆನ್ ಆಗುತ್ತೆ. ಸರ್ ಓಡಿರೋದು ಸರ್ ಇದು ಓಡಿರೋದು 53,000 ಓಡಿದೆ ಸರ್. ಪ್ರೈಸಿಂಗು ಸರ್, ಸಿಂಗಲ್ ಪ್ರೈಸಿಂಗು ಸರ್ 5,05,000 ಕೊಡೋಣ ಹೋಗಿ ಸರ್. 5,000 ಮಾಡಲು 17 ಮಾಡಲು 16 ಮಾಡಲು ಅಷ್ಟು ಹೇಳ್ತಾರೆ ಸರ್. ನಾವು 18 ಮಾಡಲು ಕೊಡೋಣ ಹೋಗಿ. 5 ಲಕ್ಷಕ್ಕೆ ಅದು ಜಿನಿನ್ ಕಂಡೀಷನ್ ಸರ್. ಒಂದು ಪಿನ್ ಪಾಯಿಂಟ್ ಕೆಲಸ ಇಲ್ಲ ನಿಮ್ಗೆ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ. ಅಷ್ಟೇ ಸರ್, ಅಷ್ಟೇ. ಇಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಅದೇ ಅಷ್ಟೇ ಸರ್. ಖಂಡಿತ. ಸರ್ ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಸರ್. ಸರ್ ಇದು ಡಿಮ್ಯಾಂಡೆಡ್ ವೆಹಿಕಲ್ VDI ಶಿಫ್ಟ್ 2014 ಮಾಡಲು, ಸೆಕೆಂಡ್ ಓನರ್ ಸರ್. ಓಡಿರೋದು ಸರ್ ಓಡಿರೋದು 90,000 ಓಡಿದೆ ಸರ್. ಇದು ಆಲ್ಮೋಸ್ಟ್ ಈ ಸ್ಟಾಕ್ಸ್ ಅಲ್ಲಿ ಒಂದೇ ಸೆಕೆಂಡ್ ಓನರ್ ಅಂತ ಹೌದು ಸರ್, ಹೌದು. ಇದು ಒಂದೇ ಸೆಕೆಂಡ್ ಓನರ್, ಮಿಕ್ಕಿದೆಲ್ಲ ಸಿಂಗಲ್ ಓನರ್. ಅಂಡ್ ಟೈರ್ ಕೂಡ ತೋರಿಸ್ತೀನಿ. ಡೀಸೆಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಯಾರು ಹುಡುಕ್ತಿರೋದು, ಮೈಲೇಜ್ ಆರಾಮಾಗಿ ಬರುತ್ತೆ ನಿಮಗೆ, ಮೋರ್ ದನ್ 20 ಬರುತ್ತೆ. ಅಂಡ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ತೋರಿಸ್ತಿದ್ದೀನಿ. ಅಂಡ್ ಓಡಿರೋದಂತ ಎಷ್ಟು ಹೇಳಿದ್ರಿ ಸರ್? ಸರ್ 90,000 ಓಡಿದೆ. 90,000. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಇದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಒಂದು 460 ಎಕ್ಸ್ಪೆಕ್ಟೆಡ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,000 ಮುಗಿಸ್ಕೊಡ್ತೀನಿ ಸರ್. ಇದು 4,50,000. ಈ ಒಂದು ಇದಕ್ಕೂ ಲೋನ್ ಆಗುತ್ತೆ ಸರ್? ಖಂಡಿತ ಆಗತ್ತೆ, ಖಂಡಿತ. ಎಲ್ಲ ವೆಹಿಕಲ್ಗೆ ಅಪ್ ಟು 80 to 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಹಾಗೆ ಸರ್ ಇದು ಡಿಮಾಂಡೆಡ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಅಲ್ಲಿ ಮೈಲೇಜ್ ಅದು ZDI ಸರ್, ಫುಲ್ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್ ಮಾಡಲ್ ಸರ್. ಸರ್ ಇದು 2018 ಮಾಡಲು, ಸೆಕೆಂಡ್ ಓನರ್. ಬ್ರೆಜಾ. ಓಕೆ. ಇದು 93,000 ಓಡಿದೆ ವೆಹಿಕಲ್, ಜಿನಿನ್. ಓಕೆ. ಗಾಡಿ ನೋಡಬಹುದು ಸರ್, ತುಂಬಾ ನೀಟಾಗಿ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕೂಡ ತೋರಿಸ್ತೀನಿ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಅಂಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ಲೆದರ್ ಸೀಟ್ಸ್, A to Z ಎಲ್ಲ ಬರುತ್ತೆ. ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಆಡ್ ಆನ್ ಆಗುತ್ತೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ನೋಡಬಹುದು, ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಸಿಂಗಲ್ ಓನರ್ ಅಲ್ವಾ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರುತ್ತೆ. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಇದು ಬೇರೆ ಬಜಾರ್ನಲ್ಲಿ 875 9 ಲಕ್ಷ ಹೇಳ್ತಾರೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 8.5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್. 8,50,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಖಂಡಿತ ಮಾಡ್ಕೊಡೋಣ ಹೋಗಿ ಸರ್. ಎಸ್. ಹಾಗೆ ಮತ್ತೊಂದು ಸೆಲೆರಿಯೋ ಸರ್, ಇದು ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ZXi ಆಟೋಮೆಟಿಕ್, ಲೇಡೀಸ್ ಯೂಸ್ ಸರ್. ಇದು ವೆಹಿಕಲ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಓಕೆ. ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ ಸರ್. ವೆಹಿಕಲ್ ಅವೈಲೇಬಲ್ ಇದೆ. ಸಿಟಿ ಲೋಡ್ ಅವ್ರಿಗೆ ಬೆಸ್ಟ್ ಗಾಡಿ ಅಂತ ಹೌದು ಹೇಳ್ತೀನಿ. ಸರ್. ಅಂಡ್ ಮೈಲೇಜ್ ಸರ್ ಒಂದು 16 ಬರುತ್ತೆ ಅಂತ ಹೇಳ್ಬೋದು. ಖಂಡಿತ ಸರ್, 16 18 ಬರುತ್ತೆ ಸರ್. ಓಕೆ. ಇಂಟೀರಿಯರ್ ನೋಡ್ಬೋದು. ಅಂಡ್ ಸಿಟಿ ಲೋಡ್ ಅವ್ರಿಗೆ, ಯಾರಿಗೆ ಸೆಲೆರಿಯೋ ಬೇಕು ಅನ್ನೋರಿಗೆ, ಸೆಲೆರಿಯೋ ಆಟೋಮೆಟಿಕಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ZXi ಅಲ್ವಾ ಸರ್? ಹೌದು ಸರ್, ZXi ಸಿಂಗಲ್ ಓನರ್. ಸರ್ ಇದು ಪ್ರೈಸಿಂಗ್ 4,000ಗೆ ಮುಗಿಸ್ಕೊಡೋಣ ಹೋಗಿ ಸರ್. 4,50,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. ಓಡಿರೋದು ಸರ್ ಇದು? ಸರ್ ಇದು 90,000 ಓಡಿದೆ. ಕಿಲೋಮೀಟರ್ ಯಾವ್ದು ಟ್ಯಾಂಪಿಂಗ್ ಇಲ್ಲ ಸರ್ ನಮ್ಮ ಹತ್ರ. ಎಲ್ಲ ಜಿನಿನ್ ಆಗಿರುತ್ತೆ ಸರ್ ಕಿಲೋಮೀಟರ್ಸ್ ಎಲ್ಲ.